ಸರ್ ಹಾಸ್ಪಿಟಲೈಸೇಷನ್ ಆಗಿದ್ರು ಬೆಂಗಳೂರಿಗೆ ಬಂದಿದ್ದಾರೆ ಅವರು ಸಾಯಂಕಾಲ ಯಾವತ್ತು ಎಲ್ಲಿಗೆ ಹಾಂ ಸರ್ ಅದಲ್ಲಿ ಸರ್ ಈಗ ಸರ್ ನಿಮ್ ಪತ್ರಿಕೆ ಆದ್ಮೇಲೆ ಮಾತಾಡ್ತೀವಿ ಸರ್ ನಾವೇನ್ ತಗೋಬೇಕು ಕಾನೂನು ಪ್ರಕಾರ ಆಕ್ಷನ್ ತಗೊಂಡ್ಬಿಟ್ಟು ಸರ್ ಈಗ ಒಂಚೂರು ಅವಕಾಶ ಕೊಡಿ ಮೇಡಮ್. ನಮಗೆ ಇದು ಮೊದಲನೇ ಬಾರಿ ಹೇಳಿಕೆ ತಾವೇಳೋ ಕ್ವಶನ್ಗಳು ಎಲ್ಲ ಕರೆಕ್ಟ್ ಆಗಿದೆ. ನಮ್ಗೊಂದು ಅವಕಾಶ ಕೊಡಿ. 3-4 ಡೇಸ್ ಫೂಟೇಜ್ ತಂದು ಕೊಡ್ತೀನಿ. ಯಾರು ಅಗ್ರಿ ಟು ಗೆಟ್ ಫೂಟೇಜ್ ಮೇಡಮ್. ಈಗ ನಾವೇನು ಹೇಳಿದ್ರು ಸತ್ಯಾಸತ್ಯತೆಗಳು ಗೊತ್ತಾಗಲ್ಲ. ಆ ಫೂಟೇಜ್ ಅಂತ ತರುವಂತ ಕೆಲಸ ನಾನು ಮಾಡ್ತಾ ಇದ್ದೀನಿ. ಮೊನ್ನೆ ಯಾರು ಪೊಲೀಸ್ ಇರಿ ಸರ್, ಅದು ನೋಡಿದ ಮೇಲೆ ನಿಮಗೆ ಯಾರು ಏನ್ ಮಾಡಿದ್ದಾರೆ ಹೆಂಗ್ ಮಾಡಿದ್ದಾರೆ ಆಯ್ತು ಸರ್. ಈಗ ಬಹಳಷ್ಟು ಬಾರಿ ನಾವು ಗುಜರಾತ್ಗೂ ಹೋಗಿದ್ವಿ ನಾವೆಲ್ಲ ಲಾಸ್ಟ್ ಒಂದ್ಸಲ. ಸರಿ, ಗುಜರಾತ್ ಗೌರ್ಮೆಂಟ್ ಅಲ್ಲ ದಯವಿಟ್ಟು ನಿಮ್ಗೆ ಹೇಳ್ತಾ ಇದ್ದೀನಿ, ಹೊರಗಡೆ ಹೋಗೋ ಅವಶ್ಯಕತೆ ಏನಿತ್ತು ಅಂತ ನೀವು ಪ್ರಶ್ನೆ ಮಾಡಬೇಡಿ. ಅದು ಪ್ಲೀಸ್, ನಾನು ರಿಕ್ವೆಸ್ಟ್ ಅದು ಅದನ್ನ ವೈಯಕ್ತಿಕ ವಿಚಾರಗಳನ್ನ ಕೇಳೋದಕ್ಕೆ ಇದಿಲ್ಲ. ದಯವಿಟ್ಟು ಅದೊಂದು ಬೇಡ ಅದೊಂದು ಬೇಡ. ನಾನು ಹೇಳ್ತೇನಲ್ಲ, ಅದನ್ನ ಪ್ರಶ್ನೆ ಮಾಡಕ್ಕೆ ನಿಮ್ಗೆ ಹಕ್ಕಿಲ್ಲ. ಸರ್ ಈಗ ಒಂದ್ ಕೆಲಸ ಮಾಡಿ ಸರ್. ಇಲ್ಲ ಸರ್, ನಾನು ಫಸ್ಟ್ ಹೇಳಿದಲ್ಲ ಸರ್, ನಿಮ್ ಬಗ್ಗೆ ನೀವು ತೋರ್ಸೋದ್ ಕಾಳಜಿ ಗೌರವ ತುಂಬಾ ತಲೆ ಬಾಗಿಸ್ತೀನಿ. ತುಂಬಾ ಗೌರವ ಇದೆ, ತುಂಬಾ ಒಳ್ಳೆ. ಇಲ್ಲ ಖಂಡಿತ ಇಲ್ಲ. ಅದಕ್ಕೆ ನಾನು ಮಾತಾಡ್ತಾ ಇದ್ದೀನಿ. ಕ್ವಶನ್ ಮಾಡ್ಬಿಡಿ ಪ್ಲೀಸ್, ನಾನು ಉತ್ತರ ಕೊಡ್ತೀನಿ. ಸರ್ ಈಗ ಪರ್ಸನಲ್ ಇಲ್ಲ ಸರ್. ಮೀಡಿಯಾದಲ್ಲಿ ಬಂತಲ್ಲ ಅದು. ಸರ್ ಈಗ ಮಾತಾಡ್ತೀನಿ ಬಿಡಿ ಸರ್. ಈಗ ನಾನು ಉತ್ತರ ಕೊಡ್ತೀನಿ ಸರ್. ಮೀಡಿಯಾದಲ್ಲಿ ಬಂದ ಮೇಲೆ ನಮ್ಮ ಜವಾಬ್ದಾರಿ. ನಾನು ಕೇಳಿದಲ್ಲ, ನೀವೆಲ್ಲೋ ಫೋನ್ ಮಾಡಿದಾಗ ನಾನು ಬಂದು ಮೀಟಿಂಗ್ ಕರ್ತೀನಿ ಅಂತ ಹೇಳಿದೆ. ಅವತ್ತು ನನಗೆ ಮೈಂಡ್ ಚಾನಲ್ ಕೆಟ್ಟೋಗ್ಬಿಡಿ ಸರ್. ಒಂದೇ ಒಂದು ಪ್ರಶ್ನೆ, ನನ್ನ ಒಂದು ಪ್ರಶ್ನೆ ಉತ್ತರ ಬೇಕು. ಇದು ವೈಯಕ್ತಿಕನ ಮಾಧ್ಯಮಗಳಿಗೆ ನೀವು ಕರೆದು ಕೊಡ್ತಾ ಇರೋದು? ಇಲ್ಲ ವೈಯಕ್ತಿಕ ಅಲ್ಲ ಸರ್. ನೀವು ಫೋಟೋ ಜಗಳ ಮಾಡ್ಕೊಂಡು ಆಸ್ಪತ್ರೆಗೆ ಹೋಗಿ ಏನೇನೋ ಮಾಡ್ಕೊಳ್ಳೋದಕ್ಕೋಸ್ಕರ ನಮ್ಮನ್ನೆಲ್ಲ ಯಾಕೆ ಕರೀತೀರಾ ಸರ್? ಫಸ್ಟ್ ನಮ್ಮ ಮಿಸ್ಟೇಕ್ ಆಗಿರೋದು. ಒಂದೇ ನಿಮಿಷ, ನಾವೆಲ್ಲ ಅಲ್ಲಿ ಗೋವಾದಲ್ಲಿ ಇದ್ದಂತ ಸಂದರ್ಭದಲ್ಲಿ ಇಲ್ಲಿ ಬಂದು ಅದನ್ನ ಮಾಧ್ಯಮದ ಮುಂದೆ ಪ್ರಚಾರ ಪಡಿಸಿದವರು ಯಾರು ಸರ್? ಆ ಒಂದು ವಿಚಾರಕ್ಕೆ ನನಗೂ ಆದಿಯಾಗಿ ಸುಮಾರು ನೀವು ಮಾಧ್ಯಮದ ಸ್ನೇಹಿತರು ಫೋನ್ ಬಂತು ಸರ್. ಅದಕ್ಕೊಂದು ಕ್ಲಾರಿಫಿಕೇಶನ್ ಕೊಡೋಕ್ಕೋಸ್ಕರ ಕರೆದಿರೋದ್ರೇ ವಿನಃ ಇನ್ನು ಯಾವುದೇ ಮಾಧ್ಯಮ ಸ್ವಂತದ್ದು ಅಥವಾ ವಾಣಿಜ್ಯ ಮಂಡಳಿದು ಅಂತ ಅಲ್ಲ ಸರ್. ಯಾಕೆಂದ್ರೆ ಅವ್ರು ಮಾಡೋ ನಿಮಗೂ ಗೊತ್ತು. ಇದು ವೈಯಕ್ತಿಕ ಅಂತಿದ್ರಲ್ಲ, ಅವ್ರಿಗೆ ವೈಯಕ್ತಿಕ ಅಂತ ನಾನು ಕೇಳ್ತಾ ಇರೋದು. ವೈಯಕ್ತಿಕ ಅಲ್ಲ ಬಾಸ್, ಈ ಪದನ ಇಂಪ್ಲಿಮೆಂಟೇಷನ್ ಮಾಡಿದ್ರು. ಅಲ್ಲಿಂದ ಬಂದಾದ ಮೇಲೆ ಇಲ್ಲಿ ನಡೆದಂತ ವಿದ್ಯಮಾನಗಳಿದ್ದಾವಲ್ಲ, ಆ ವಿದ್ಯಮಾನಗಳನ್ನ ಅವಲೋಕಿಸಿ ನಾವು ಸುಮ್ಮನಾದಲ್ಲಿ ಅವ್ನು ನಮ್ಮ ಸನ್ಮಾನದ ರಕ್ಷಣೆ ಮಾಡುವ ಸರ್. ಇಬ್ಬರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದೆ. ಇಲ್ಲಿವರೆಗೂ ಒಂದು ಪೊಲೀಸ್ ಕಂಪ್ಲೇಂಟ್ ಮಾಡಿಲ್ಲ ಸರ್. ಈಗ ಇಲ್ಲ, ಗಣೇಶ್ ಕ್ಲಾರಿಫಿಕೇಶನ್ ಕೊಡ್ತಾರೆ. ಇದ್ರ ಬಗ್ಗೆ ಕೊಡ್ತಾರೆ. ಹೇಳ್ತಾರೆ ಅವರೇ ಸರ್. ಮಿಡ್ನೈಟ್ ಆಗಿದೆ ಎಲ್ಲ ಬಂದ್ರು ಬಿಡಿ ಸರ್. ಹೌದಾ ಗಣೇಶ್? ಇಲ್ಲ, ಇಲ್ಲೇ ಬಂದ್ಬಿಡಿ. ಇಲ್ಲೇ ಬನ್ನಿ. ಸಾಕಲ್ಲೇ ಚೇರ್ ಹಾಕಿ.
ಇಲ್ಲೇ ಬನ್ನಿ ಗಣೇಶ್, ಇಲ್ಲೇ ಬನ್ನಿ. ಏನೋ ತಗೊಳ್ಬೋದು ಅವರು ತೊಲೆ ಬಂದು ಫುಲ್ಲು ಫೈಲನ್ನು ಬೆಂಬಿಸಿದ್ದಾನೆ, ಪೂರ್ತಿ ಫೈಲನ್ನು ಬೆಂಬಿಸಿದ್ದಾನೆ. ಅಲ್ಲಿ ಮೀಟಿಂಗ್ ಮಾಡಿದ್ದೀವಿ ಅಂತ ಗೊತ್ತಾ? ಸರ್ ಎಲ್ರಿಗೂ ನಮಸ್ಕಾರ. ಸರ್ ರಾತ್ರಿ ಒಂದು 9:30 ಊಟದ ಸಮಯ ಊಟ ಮಾಡ್ತಾ ಇದ್ರು ಸರ್. ಎಲ್ರು ಊಟ ಮಾಡ್ತಾ ಇರೋ ಸಂದರ್ಭದಲ್ಲಿ ನಾನು, ಬಾಮಾರೀಶ, ಸುಂದರರಾಜು ಮತ್ತೆ ನಮ್ಮ ಸಿದ್ದರಾಜ್ ಅವರು ಎಲ್ಲ ಒಂದು ಟೇಬಲ್ ಅಲ್ಲಿ ಕೂತ್ಕೊಂಡು ಊಟ ಮಾಡ್ತಿದ್ದಾರೆ. ಇನ್ನೊಂದು ಟೇಬಲ್ ಆಂತರ ಸತೀಶು ಮತ್ತೆ ನಮ್ಮ ರಥವರ ಮಂಜು ಅವರೆಲ್ಲ ಒಂದು ಕಡೆ ಒಂದು ಟೇಬಲ್ ಊಟ ಮಾಡ್ತಾ ಇದ್ರು. ಊಟ ಮಾಡೋ ಸಂದರ್ಭದಲ್ಲಿ ಅವ್ರಿಗೇನು ಜಗಳ ಆಗಿದೆ ಅನ್ನೋದು ನನಗೆ ಇನ್ನೂ ಗೊತ್ತಿಲ್ಲ. ಬಟ್ ಏನಂತಂದ್ರೆ ಊಟದ ವಿಷಯ ನೀನ್ ಮಾಡೋ ನೀನ್ ಯಾರು ಹೇಳಕ್ಕೆ ನಾನು ಊಟ ಮಾಡಕ್ಕೆ ಅಂತ ಹೇಳಿ ಇವ್ರಿಬ್ಬರಲ್ಲಿ ವೈಯಕ್ತಿಕವಾದ ಹೇಳಿಕೆಯಲ್ಲಿ ಎದುರುಗಡೆ ಊಟ ಮಾಡ್ತಿದ್ದ ಪ್ಲೇಟ್ನೇ ತೆಗೆದು ರಥವರ ಮಂಜಿಗೆ ತಲೆ ಹೊಡೆದು ಸರ್. ಆ ಪ್ಲೇಟ್ ಹೊಡೆದಿದ ತಕ್ಷಣ ಪ್ಲೇಟ್ 2 ಪೀಸ್ ಆಗೋಯ್ತು. ಪೀಸ್ ಆಗಿರೋದು ಪ್ಲೇಟ್ ಇಂದ ಅರ್ಧ ಪ್ಲೇಟ್ ತೆಗೆದು ಮುಚ್ಚಲು ಹಣೆ ಮೇಲೆ ಒಟ್ಟು 3 ಮಾರ್ಕ್ ಆಗಿದೆ ಸರ್. ರಥವರ ಮಂಜಿಗೆ ಫುಲ್ ಡೆಪ್ತ್ ಆಗಿದೆ ಕೈಗೆ 2 ಕಡೆ. ಅದನ್ನ ಅವರು ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ. ಇವತ್ತು ಸಾಯಂಕಾಲ ಅವರು ಡಿಸ್ಚಾರ್ಜ್ ಆಗಿ ಬರ್ತಾರೆ. ಒಂದು ವೇಳೆ ನಾನು 5:30 ಫ್ಲೈಟ್ಗೆ ಏನಾದ್ರು ಹೋದ್ರೆ ರಥವರ ಮಂಜು ಅವರು ಗೋವಾದರ ಇರ್ತಾರೆ. ನಾವು ಇಬ್ಬರು ಕಂಪ್ಲೇಂಟ್ ಇವತ್ತು ಲಾಸ್ಟ್ ಮಾಡ್ತಾ ಇದ್ದೀವಿ ಸರ್. ಎರಡನೇದು ನಾನು ಮೊನ್ನೆ ನಾನು ಕಂಪ್ಲೇಂಟ್ ಯಾಕೆ ಲಾಸ್ಟ್ ಮಾಡಿಲ್ಲ ಅಂತಂದ್ರೆ ಅಲ್ಲಿ ನಮ್ಮ ಹಿರಿಯರೆಲ್ಲರೂ ವಾಣಿಜ್ಯ ಮಂಡಳಿಯ ಒಂದು ಪೂರ್ವ ಪ್ಲಸ್ ನಾನು ವಾಣಿಜ್ಯ ಮಂಡಳಿ ಒಂದು 5 ವರ್ಷ ಕಾರ್ಯದರ್ಶಿ ಕೆಲಸ ಮಾಡಿದ್ದೆ. 4 ವರ್ಷ ಒಂದು ಉಪಾಧ್ಯಕ್ಷರಾಗಿ. ಸೊ ಈಗೆಲ್ಲ ಬೆಳವಣಿಗೆ ಇದ್ದಾಗ ನನಗೆ ಅಲ್ಲಿ ಅನ್ಕಾನ್ಷಿಯಸ್ ಇತ್ತು. ಸೊ ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಇಂಥವ್ರು ಹೊಡೆದಿದ್ದಾರೆ ಅಂತ ರೆಕಾರ್ಡ್ ಕೂಡ ಆಗುತ್ತೆ. ಮೊನ್ನೆ ಏನಾಯ್ತು ಬಿದೋದೆ ಅಂತ ಹೇಳ್ಬಿಟ್ಟು ನನಗೆ ಅಲ್ಲಿ ಮೂಗ್ ಮೇಲೆ ಒಂದು 14 ಸ್ಟಿಚ್ಚು, ಕಣೆ ಮೇಲೆ ಒಂದು 14 ಸ್ಟಿಚ್ ಆಗಿ ಬ್ಲಡ್ ಕಂಪ್ಲೀಟ್ ಬಾಡಿ ಪೂರ್ತಿ ಆಗ್ತಿತ್ತು. ಸೊ ಕಣ್ಣು ಲೆಫ್ಟ್ ಸೈಡ್ ಕಣ್ಣು ಏನು ಕಾಣ್ತಾ ಇದ್ದಂಥ ಒಂದು ಸಂದರ್ಭ ಬಂತು. ಸೊ ಆ ಸಂದರ್ಭದಲ್ಲಿ ನಾನು ಫಸ್ಟ್ ಮೆಡಿಕಲ್ ಟ್ರೀಟ್ಮೆಂಟ್ ತೊಗೊಳಕ್ಕೆ ನಾನು ಬೆಂಗಳೂರಿಗೆ ಹೋಗ್ಬೇಕು ಅಂತ ರಾತ್ರಿ 2:15 ಟ್ರೈ ಮಾಡಿದ್ರೆ ಗಾಡಿ ಸಿಕ್ಕಿಲ್ಲ. ಸೊ ಇಮಿಡಿಯೇಟ್ ಆಗಿ ಬೆಳಗ್ಗೆ ಫಸ್ಟ್ ಫ್ಲೈಟ್ ಇದ್ದಿದ್ದೆ 11 ಕಾಲು ಫ್ಲೈಟ್. 11 ಕಾಲಿಗೆ ನಾನು ಮತ್ತು ರೇಣು ಅವರು ಇಬ್ಬರು ಟಿಕೆಟ್ ಇರಲಿಲ್ಲ. ರಿಕ್ವೆಸ್ಟ್ ಮಾಡಿ ಅವ್ರಿಗೆ 2 ಟಿಕೆಟ್ ತೊಗೊಂಡು ನಾನು ಏರ್ಪೋರ್ಟಿಂದ ಡೈರೆಕ್ಟಾಗಿ ಮಣಿಪಾಲ್ ಕೊಲಂಬಿಯಾ ಮಣಿಪಾಲ್ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ENT ಐ ಹಾಸ್ಪಿಟ್ಲು ಮತ್ತು ಸರ್ಜನ್ ಅವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ನಾನು 2 ದಿವಸ ಕಂಪ್ಲೀಟ್ ಮೆಡಿಕಲ್ ಇದ್ದೆ. ಇವ್ರು ಭಾಳ ಟ್ರೈ ಮಾಡಿದ್ರು. ರಿಟರ್ನ್ ಬಂದು ಏನಾಗಬೇಕು ಏನು ಹೇಳಬೇಕು ಡಿಸೈಡ್ ತಗೊಂಡಿಲ್ಲ. ವಾಣಿಜ್ಯ ನಿನ್ನೆ ನಾನು ಯಾವಾಗ ಈ ಟಿ ವಿಲೆಲ್ಲ ಮಾಧ್ಯಮದಲ್ಲೆಲ್ಲ ಬಂತು ನಾನು ಎಲ್ರಿಗೂ ಈ ವಿಷಯನ ಹೇಳಬೇಕು ಅಂತೇಳಿ ನನ್ನ ಮಾಧ್ಯಮ ಗ್ರೂಪ್ ಯಾರು ಬಂದಿದ್ದು ಎಲ್ರಿಗೂ ಕೂಡ ನಡೆದಂಥ ವಿಷಯ ಪ್ರತಿಯೊಂದು ಕೂಡ ನಿನ್ನೆ ಕ್ಲಿಯರ್ ಆಗಿ ಹೇಳಿದ್ದೀನಿ. ನಾನು ಮಧ್ಯಕ್ಕೆ ಇವರಿಬ್ಬರು ಜಗಳವನ್ನು ಬಿಡಿಸೋಕೆ ಹೋಗಿದ್ದು. ನಾನು ಬಿಡಿಸೋಕೆ ಹೋಗೋದಂಥ ಸಂದರ್ಭದಲ್ಲಿ ಅವ್ರಿಗೆ ಸ್ಪೋರ್ಟ್ಸ್ ಸ್ಪೂನ್ 2 ಕೈಯಲ್ಲಿ ಇಟ್ಕೊಂಡಿದ್ರು ಅನ್ನೋದು ನನಗೆ ಗೊತ್ತಾಗಲಿಲ್ಲ. ಸಡನ್ನಾಗಿ ಅದೆಷ್ಟು ಟರ್ನ್ ಮಾಡಿ ಮೇಲ್ಗಡೆ ಈ ಹಣೆ ಹತ್ರ ಎಳೆದು ಒಂದು ಈ ಹೂವಾಗಿ ಹೋಗಿತ್ತು. ಆ ಬೆಂಡ್ ಸ್ಪೋರ್ಟ್ಸ್ ಸ್ಪೂನ್ ಆ ಬೆಂಡಲ್ಲಿಂದ ಎಳೆದ್ಬಿಟ್ರು. ಸೊ ಈ ಒಂದು ಸ್ಟಿಚಸ್ ಏನಾಯ್ತು, ಮೂವ್ ಓಪನ್ ಆಗ್ತಿತ್ತು. ಸೊ ಈ ಮೂವ್ ಓಪನ್ ಆದಾಗ ಹೆವಿ ಬ್ಲಡ್ ಒಳಗಿಂದ ಹಿಂದೆ ಕಟ್ಟಾಗಿ ಬಂದ್ಬಿಟ್ಟಿತ್ತು. ಸೊ ಅಂಥ ಒಂದು ಸಂದರ್ಭದಲ್ಲಿ ಎಲ್ಲ ದಿಗ್ಭ್ರಾಂತಿಯಾಗಿ ಏನು ಮಾಡಬೇಕು ಅನ್ನೋದು ಗೊತ್ತಾಗಿಲ್ಲ. ಆ ಸಂದರ್ಭದಲ್ಲಿ ಕರೆಕ್ಟಾಗಿ ನನಗೆ ನಾನು ಅಧ್ಯಕ್ಷ ರಘುಂದು ನಾವು ಯಾವತ್ತಿದ್ದು ಅವ್ರನ್ನ ಮನೆಯಿಂದ ಕೇಳಿದ್ರೆ ಮಾಡಲ್ಲ ಅಂತ ಬೇಕಾದ್ರೆ ವಿಡಿಯೋದಲ್ಲಿ ಚೆಕ್ ಮಾಡ್ಬೋದು. ನಾರಾಗೋವಿಂದವ್ರು ಬರೋವರೆಗೂ ನಾನು ಮೆಡಿಕಲ್ಗೆ ಹೋಗಲ್ಲ ಅಂತ ನಿಂತ್ಕೊಂಡಿದ್ದೆ. ಯಾಕಂದರೆ ಅದು ಕೂಡ ನಿಮ್ಗೆ ರೆಕಾರ್ಡ್ ಇದೆ. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಇಲ್ಲೆಲ್ಲ ಬ್ಲಡ್ ಹೆವಿ ಲಾಸ್ ಆಗ್ತಾಯಿದೆ ಅಂತೇಳಿ ಹರೀಶ್ ಅವರು ಮತ್ತು ಸಿದ್ದರಾಜ್ ಅವರು ಮತ್ತು ರೇಣು ಅವರು ನನ್ನ ಆ್ಯಂಬುಲೆನ್ಸಲ್ಲಿ ಇಮಿಡಿಯೇಟಾಗಿ ಕರ್ಕೊಂಡು ಹೋಗಿ ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಟ್ರೀಟ್ಮೆಂಟ್ ತೊಗೊಂಡು ನಾನು ಇಮಿಡಿಯೇಟಾಗಿ ಅಲ್ಲಿಂದ ಬಂದು ಇಲ್ಲಿ ಡಾಕ್ಟರ್ ವೀರೇಶ್ ಸರ್ಜನ್ ಅಂತೇಳಿ ನಮ್ಮ ಮಣಿಪಾಲ್ ಇದ್ದಾರೆ, ಅಲ್ಲಿ ನಾನು ಚೆಕಪ್ ಮಾಡಿಸ್ಕೊಂಡೆ ಸರ್. ಮಂಜು ಅವರು 6 ಗಂಟೆ ಫ್ಲೈಟ್ ಬುಕ್ ಆಗಿದೆ. ಒಂದು ವೇಳೆ ನಾನೇನಾದರೂ 5:30ಗೆ ತಿರ್ಗಾ ಗೋವಾಗೆ ಕಂಪ್ಲೇಂಟ್ ಕೊಡಬೇಕು ಅಂತಾದರೆ ನನಗೆ ಮೆಡಿಕಲ್ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ. ಮೆಡಿಕಲ್ಗೋಸ್ಕರ ಬಂದಿದ್ದಾರೆ ಅಂತ ನಾನು ಈಗ ಕಲೆಕ್ಟ್ ಮಾಡ್ಕೊಂಡು ಅಗೇನ್ ಗೋವಾಗೆ ಹೋಗಿ ಇದೇ ಕಲಂಗೋಟ್ ಏನು ಸ್ಟೇಷನ್ ಅಂತ ಬರುತ್ತೆ ಅಂದರೆ ಅಲ್ಲೇ ಕಂಪ್ಲೇಂಟ್ ಲಾಸ್ ಮಾಡಬೇಕು ಅಂತ ಕೂಡ ನಾನು ಡಿಸೈಡ್ ಮಾಡ್ಕೊಂಡು ಏನಿಲ್ಲಿ ಮಧ್ಯಮ ಇದ್ದರು ನಿಮ್ಮ ಜೊತೆ ಮತ್ತು ಕಾರ್ಯಕಾರಿ ಸಮಿತಿ ಎಲ್ಲ ನಿರ್ಮಾಪಕರ ಸಂಘದವರು ಮತ್ತು ಮಾಧ್ಯಕ್ಷರೆಲ್ಲ ಕೂತ್ಕೊಂಡು ಏನು ಡಿಸೈಡ್ ಮಾಡ್ತಾರೋ ಆ ನಿರ್ಧಾರನ ನಾನು ಗೌರವಿಸಿ ವಾಣಿಜ್ಯ ಮಂಡಳಿಗೆ ನಾನು ಕಂಪ್ಲೇಂಟ್ ಕೊಡಲೇಬೇಕು ಅಂತ ನನ್ನ ಮನೆಯಲ್ಲಿ ನನ್ನ ವೈಫು ನನ್ನ ಮಕ್ಕಳು ನನ್ನ ಎಲ್ಲರೂ ಕೂಡ ಇಲ್ಲ ನೀವು ಮೊದಲು ಕಂಪ್ಲೇಂಟ್ ಲಾಂಚ್ ಮಾಡೋ ಆಮೇಲೆ ಏನಿದ್ರು ಮಾತುಕತೆ ಅಂತ ಹೇಳೋದು. ಅದಕ್ಕೆ ಇವತ್ತು ಸಾಯಂಕಾಲ 5:30 ಫ್ಲೈಟ್ ಕೂಡ ನಾನು ಹೋಗ್ತಾ ಇದ್ದೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.